ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುಪೌರ್ಣಿಮಾ ಇರೋದ್ರಿಂದ ಪೂಜೆ ಎಲ್ಲನೂ ಕೂಡ ಮುಗಿಸಿ ಗುರುಪೌರ್ಣಿಮಾ ಪೂಜೆ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಪ್ರಸಾದನ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಹಿ ಪೊಂಗಲನ್ನು ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ ಅಥವಾ ಗೂಡನ್ನ ಏನಾದರೂ ಹೇಳ್ತೀವಿ ಅಲ್ವಾ, ಹಾಗಾಗಿ ಸಿಹಿ ಪೊಂಗಲ್ಗೆ ಸ್ವಲ್ಪ ಅಕ್ಕಿ ಹಾಗೆ ಸ್ವಲ್ಪ ಹೆಸರುಬೇಳೆನೂ ಕೂಡ ಇಲ್ಲಿ ಚೆನ್ನಾಗಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಅವೆರಡನ್ನೂ ಕೂಡ ಚೆನ್ನಾಗಿ ತೊಳ್ಕೊಳ್ತೀನಿ. ಒಂದು 3-4 ಸಲ ಚೆನ್ನಾಗಿ ತೊಳಿಬೇಕು. ಇದಕ್ಕೆ ಉಪ್ಪು ಖಾರ ಏನೂ ಕೂಡ ಬೆರೆಸೋದಿಲ್ಲ. ನಾನು ಏನೂ ಕೂಡ ಬಳಸೋದನ್ನು ಯಾವುದನ್ನು ಕೂಡ ಬಳಸೋದಿಲ್ಲ. ಫ್ರೆಶ್ ಆಗಿರೋದು ಅಂದರೆ ಏನು ಬೆಲ್ಲನೂ ಅಷ್ಟೇ ಹೊಸ್ದಾಗಿ ಏನು ತಂದಿರ್ತೀವೋ ಅದಷ್ಟೇ ಹಾಕೋದು. ಬಳಸಿರೋವಂಥ ಬೆಲ್ಲನಾಗಲಿ ಅಥವಾ ಇದನ್ನಾಗಲಿ ಮಾಡೋದಿಲ್ಲ. ನಾನು ಪ್ರತಿ ವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮತ್ತು ಸಾಯಿಬಾಬಾ ಪೂಜೆ ಮಾಡಿದಾಗಲೂ ಅಷ್ಟೇ ನೀಟಾಗಿ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಕಾಯಿಸಿ ಆಡಿಸಿರೋಂಥ ಹಸಿ ಹಾಲನ್ನೇ ಹಾಕ್ತಾಯಿದ್ದೀನಿ. ಕಾಯಿಸಿರೋಂಥ ಹಾಲಲ್ಲ, ಹಸಿ ಹಾಲು. ಕಾಯಲಿಕ್ಕೆ ಅಂತ ಇಡೋಣ ಅಂದ್ಕೊಂಡೆ, ಪೂಜೆಗೆ ಬೇಕು ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಹಾಗಾಗಿ ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಪೂಜೆ ಅಂತ ಹೇಳಿದ್ರೆ ಮನೆಯೆಲ್ಲ ಒಂಥರ ಶಾಂತವಾಗಿ ವಾತಾವರಣ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಎಷ್ಟೇ ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ, ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಎರಡನ್ನೂ ಕೂಡ 2 ದೀಪಗಳನ್ನು ಹಚ್ಚಿ ಅದಕ್ಕೆ ಈ ಥರ ಪೂಜೆನ ಮಾಡಿ ಇಟ್ಟಿದ್ದೀನಿ. ನನಗೆ ಪ್ರತಿ ಗುರುವಾರ ನಾನು ಮಾಡ್ಕೊಳ್ತೀನಿ. ಮಾಡ್ಕೊಳ್ದೇ ಇದ್ದರೂ ಕೂಡ ನಾನು ಸಾಯಿ ಮಂದಿರಕ್ಕೆ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದೇ ಬರ್ತೀನಿ. ಊರಲ್ಲಿದ್ದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀವಿ, ಇಲ್ಲಿದ್ದರೆ ಸಾಯಿ ಮಂದಿರಕ್ಕೆ ಹೋಗಿ ಬರ್ತೀವಿ. ನನಗದೇನೋ ಗೊತ್ತಿಲ್ಲ, ಪೂಜೆ ಅಂತ ಹೇಳಿದ್ರೆ ಅಷ್ಟು ಇಷ್ಟ. ನನಗೇನೇ ಮನಸ್ಸಿನ ಒಂದು ಇದಿತ್ತು ಅಂತ ಹೇಳಿದ್ರು ಕೂಡ ದೇವ್ರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಮೌನವಾಗಿ ಕೂತ್ಕೊಂಡು ನನ್ನ ಬೇಡಿಕೆಗಳನ್ನು ಹೇಳಿದೆ ಅಂದರೆ ಸಾಕು, ಮನಸ್ಸಿಗೆ ಏನೋ ಅದು ಅರ್ಧ ಅಲ್ಲೇ ಕಳೆದೋಗಿರುತ್ತೆ. ಕಷ್ಟಗಳೆಲ್ಲನೂ ಅಲ್ಲೇ ಮುಗ್ದೋಯ್ತೇನೋ ಅಂತ ಫೀಲ್ ಆಗುತ್ತೆ. ಅಷ್ಟು ಒಂಥರ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು, ದೇವರಿಗೂ ನನಗೂ ಅಂತಲೇ ಹೇಳ್ಬೋದು. ಏನೋ ಗೊತ್ತಿಲ್ಲ, ದೇವ್ರ ಹತ್ರ ಹೇಳ್ಬೇಕಾದ್ರೆ ಕಣ್ಣೀರು ಬರುತ್ತೆ. ಏನಾದರೂ ಕಷ್ಟ ಆಗಿರ್ಬೋದು ಅಥವಾ ನನಗೆ ಹುಷಾರಿಲ್ಲದೆ ಇದ್ದಾಗಲೂ ಅಷ್ಟೇ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ನನ್ನ ಮನಸ್ಸಲ್ಲಿರೋದನ್ನೆಲ್ಲನೂ ಕೂಡ ಬೇಡ್ಕೊಂಡ್ರೆ ಸಾಕು, ಆ ಕ್ಷಣ ನಾನು ಎದ್ದು ಬರೋ ಅಷ್ಟರಲ್ಲಿ ಏನೋ ಒಂಥರ ರಿಲೀಫ್ ಸಿಕ್ಕಾಗುತ್ತೆ ಅಂತಲೇ ಹೇಳ್ಬೋದು. ರಿಲ್ಯಾಕ್ಸ್ ಅನಿಸುತ್ತೆ ಮನಸ್ಸು, ಎಲ್ಲನೂ ಕೂಡ ಅಗರ ಅಂತ ಅನಿಸುತ್ತೆ. ಎಷ್ಟೇ ಭಾರ ಆಗಿದ್ರು ಅಷ್ಟೇ, ನಾನು ಯಾವಾಗಲೂ ಅಷ್ಟೇ, ಇವತ್ತು ಅಂತಲ್ಲ ಮೊದಲಿಂದನೂ ಅಷ್ಟೇ, ದೇವ್ರ ಹತ್ರ ಹೋಗಿ, ದೇವರೇ ಈ ಥರ ಕಷ್ಟಗಳಿದೆ, ಅದನ್ನು ಕೊಟ್ಟಿರೋದು ನೀನೇ, ಅದಕ್ಕೆ ಒಂದು ಉಪಾಯನ ಕೊಡಬೇಕು ಅಂತ ಹೇಳಿ ಬೇಡ್ಕೊಂಡು ಬಂದರೆ ಸಾಕು, ತಿರುಕ್ಷಣ ನನ್ನ ಮನಸ್ಸೇ ಅಗರ ಆಗಿರುತ್ತೆ. ಆ ಕಷ್ಟ ಅಲ್ಲೇ ಕಳೆದೋಗಿರುತ್ತೆ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಊಟಕ್ಕೂ ಕೂಡ ಟೈಮ್ ಆಗಿತ್ತಲ್ವ, ಹಾಗಾಗಿ ಎಲ್ರಿಗೂ ಆಗುತ್ತೆ, ಹಾಗೆ ಪ್ರಸಾದಕ್ಕೂ ಆಗುತ್ತೆ ಅಂತೇಳಿ ಮಾಡ್ತಾಯಿರೋದು. ನಾನಿವತ್ತು ಉಪವಾಸ ಇರೋದ್ರಿಂದ ಇದನ್ನೇ ಸ್ವಲ್ಪ ಪ್ರಸಾದ ನೈವೇದ್ಯ ಮಾಡಿರೋದನ್ನು ಮಾತ್ರ ತಿನ್ಕೊಳ್ಳೋದು. ಅದು ಸಂಜೆ ಸಾಯಿ ಮಂದಿರಕ್ಕೆ ಹೋಗಿ ಬಂದ ಮೇಲೆ ತಿನ್ಕೊಂಡ್ರಾಯ್ತು ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ಸಂಜೆ ದೇವಸ್ಥಾನಕ್ಕೂ ಬೇರೆ ಹೋಗಬೇಕು. ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ, ಮಳೆ ಬೇರೆ ಬರ್ತಾ ಇರುತ್ತೆ. ಬಂದಮೇಲೆ ಅಡುಗೆ ಮಾಡೋದಕ್ಕಾಗೋದಿಲ್ಲ. ಇವತ್ತು ಉಪವಾಸ ಇರೋದ್ರಿಂದ ಇದನ್ನೇ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತಾ ಇದ್ದೀನಿ. ಸಂಜೆ ಪೂಜೆ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಎರಡಕ್ಕೂ ಕೂಡ ಸೇರಿಸ್ಬಿಟ್ಟು ಆದರೆ ಇದ್ರ ಜೊತೆ ಸ್ವಲ್ಪ ಅನ್ನ ಸಾಂಬಾರಾದರೆ ತಿನ್ಕೋತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಹುರಿದು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ದೇವ್ರ ಪೂಜೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಷ್ಟೇ. ಇವಾಗಂತೂ ತುಂಬಾ ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ಪೂಜೆ ಮಾಡ್ತಾ ಇರ್ತಾರೆ. ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಕಷ್ಟಗಳು ಬಗೆಹರಿದಿರೋ ಹಾಗೆ, ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದೆಲ್ಲನೂ ಕೂಡ ಹೋಗುತ್ತೆ ಅಂತ. ನನಗೂ ಅಷ್ಟೇ, ಏನೋ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ. ಶುಕ್ರವಾರ ಮತ್ತು ಗುರುವಾರ, ಸೋಮವಾರ ಈ 3 ವಾರಗಳು, ಸೋಮವಾರ ನಮ್ಮ ಬಸವಣ್ಣನ ವಾರ, ಮಲ್ಲಿಕಾರ್ಜುನನ ವಾರ ಅಂತೇಳಿ ಶ್ರೀಶೈಲ ಮಲ್ಲಿಕಾರ್ಜುನ ಮನೆ ದೇವರಾಗಿರೋದ್ರಿಂದ ಮಲ್ಲಿಕಾರ್ಜುನನ ವಾರ ಮತ್ತು ಬಸವಣ್ಣನ ವಾರ ಮಾಡೇ ಮಾಡ್ತೀವಿ. ಗುರುವಾರ ನಾನು ಹೇಳಿದ್ನಲ್ಲ, ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೇ ಮಾಡ್ತೀನಿ. ಮಾಡದೇ ಇದ್ರೂ ಸಹ ನಾನು ಅವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗೋದಂತೂ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ. ಮಾಡದೇ ಇದ್ದಾಗ ಮಾಡಿದ್ರೂ ಕೂಡ ಹೋಗ್ತೀನಿ, ಮಾಡದೇ ಇದ್ದರೂ ಕೂಡ ಹೋಗ್ತೀನಿ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲೇಬೇಕು. ಮನೆಯಲ್ಲಿ ಗೃಹಿಣಿಯರಿದ್ದರೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡೇ ಮಾಡ್ಕೋತೀವಿ.
ನನಗೆ ಯಾರು ಏನು ಹೆಲ್ಪ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಆ ಭಗವಂತ ಮಾತ್ರ ತುಂಬಾ ಕೊಟ್ಟಿದ್ದಾನೆ, ತುಂಬಾ ಇದು ಮಾಡಿದ್ದಾನೆ ಅಂತ ಅನ್ಬೋದು. ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತೀನಿ. ನಾನು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಂದ್ಸಲಿ ನಾನು ಹೇಳಿದ್ನಲ್ಲ, ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ನನ್ನ ಕಣ್ಣಲ್ಲಿ ನೀರು ಬಂದ್ರೂ, ನಾನು ಹೇಳ್ತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ಅಂದರೆ ಸಾಕು, ಆ ಕ್ಷಣದಲ್ಲಿ ಆ ಕಷ್ಟ ಮಾಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಮಿರಾಕಲ್ ನಡೆದಿದೆ ನನ್ನ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಎಷ್ಟೇ ನೋವುಗಳಿದ್ರು, ಎಷ್ಟೇ ಹೆಲ್ತ್ ಅಪ್ಸೆಟ್ ಆಗಿದ್ರು ಕೂಡ ದೇವರು ನನ್ನ ಇವತ್ತಿನವರೆಗೂ ಕೂಡ ಕೈ ಬಿಟ್ಟಿಲ್ಲ. ಹಾಗಾಗಿ ನಾನು ದೇವರನ್ನು ತುಂಬಾ ನಂಬ್ತೀನಿ, ತುಂಬಾ ಇದು ಮಾಡಿದ್ದೀನಿ. ಎಂಥ ಕಷ್ಟ ಕಾಲದಲ್ಲೂ ಕೂಡ ದೇವರು ನನ್ನ ಕೈ ಬಿಟ್ಟಿಲ್ಲ ಅಂತ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಕೂಡ ನಾನು ಸೋಮವಾರ ಮತ್ತು ಗುರುವಾರ, ಶುಕ್ರವಾರ 3 ದಿವಸ ಎಂಥ ಸಿಚುವೇಷನಲ್ಲಿದ್ದರೂ ಕೂಡ ಪೂಜೆಗಳನ್ನು ಮಾಡೋದು ಬಿಡೋದಿಲ್ಲ. ಒಂದೊತ್ತಾದರೂ ಆವತ್ತಿನ ದಿವಸ ಉಪವಾಸ ಇದ್ದೇ ಇರ್ತೀನಿ. ನೋಡಿ, ಇವಾಗ ಎಲ್ಲನೂ ಅಕ್ಕಿ ಮತ್ತು ಹೆಸರುಬೇಳೆ ಎಲ್ಲನೂ ಕೂಡ ಕೂಗಿತ್ತು. ಬೆಲ್ಲನೂ ಹಾಕಿ ಕರಗಿಸ್ಕೊಂಡಿದ್ದೆ ಅಲ್ವಾ, ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕಿದ್ದೆ. ಇವಾಗ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ತೆಳ್ಳಗಾಗಿದೆ, ಗಟ್ಟಿ ಆಯಿತು ಅಂತ ಅನಿಸುತ್ತೆ ಕೂಗಿರೋದು ಅನ್ನ ಮತ್ತು ಹೆಸರುಬೇಳೆ. ಸ್ವಲ್ಪ ತೆಳ್ಳಗಾದರೆ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಮೃದು ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೇ ಮಿಕ್ಸ್ ಮಾಡ್ಕೊಳ್ತೀನಿ. ಹಣ್ಣುಗಳದ್ದು ಸಲಾಡ್ ಕೂಡ ಅಂದರೆ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಏನು ರಸಾಯನ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಮಾಡ್ತೀನಿ. ಆದರೆ ಇವತ್ತು ಹಣ್ಣುಗಳೆಲ್ಲನೂ ಕೂಡ ತುಂಬ ಮೆತ್ತಗಾಗಿತ್ತು, ಮಾಡಿದ್ರೆ ಎಲ್ಲನೂ ಕಪ್ಪಗಾಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಸಿಹಿ ಪೊಂಗಲನ್ನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್. ಪೂಜೆ ಎಲ್ಲನೂ ಕೂಡ ಮುಗಿಸಿ ಲೇಟಾಗಿತ್ತು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಳೆ ಕೂಡ ತುಂಬಾ ಬರ್ತಾಯಿತ್ತು. ಮಗಳು ಕೂಡ ಪದೇ ಪದೇ ಎದ್ದೇಳ್ತಾ ಇದ್ಲು. ಹಾಗಾಗಿ ಬೇಗನೆ ಆಗತ್ತೆ ಅಂತ ಸಿಹಿ ಪೊಂಗಲನ್ನೇ ಮಾಡಿಕೊಂಡೆ. ಇದು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬಿಟ್ಟರೆ ಸಾಕು. ನೋಡಿ, ಎಲ್ಲ ಬೆಲ್ಲದ ಜೊತೆ ಅನ್ನ, ಹೆಸರುಬೇಳೆ ಎಲ್ಲನೂ ಕೂಡ ಹೊಂದ್ಕೋಬೇಕು. ಈ ಥರ ಚೆನ್ನಾಗಿ ಒಂದು ಕುದಿ ಬಂತು ಅಂದರೆ ಸಾಕು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ರೆ ಸೂಪರ್ ಆಗಿರೋಂತಹ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಪ್ರಸಾದಕ್ಕೆಲ್ಲನೂ ಕೂಡ ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಹೇಳೋದ್ನಲ್ಲ, ನಾನು ಬಳಸಿರೋವಂಥ ಬೆಲ್ಲನಾಗಲಿ ಬಳಸಿರೋವಂಥ ಡ್ರೈ ಫ್ರೂಟ್ಸ್ಗಳನ್ನು ತಂದಾಗಲೇ ಪೂಜೆಗೆ ಅಂತ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅದನ್ನು ಫಸ್ಟು ಮನೆಗೆ ಬಳಸೋದಕ್ಕಿಂತ ಮುಂಚೆ ಪೂಜೆಗೆ ಇಷ್ಟು ಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿರ್ತೀನಿ, ಪೂಜೆ ಪ್ರಸಾದಕ್ಕೆ ಅಂತ ಹೇಳಿ. ಹೆಸರು ಬೇಳೆನೂ ಅಷ್ಟೇ, ಇದು ಪೂಜೆಗೆ ಪ್ರಸಾದಕ್ಕೆ ಅಂತ ಹೇಳಿ ಎತ್ತಿಟ್ಕೊಳ್ತೀನಿ. ಅಕ್ಕಿನೂ ಮಾಮೂಲಿಯಾಗಿ ಅಕ್ಕಿ ಇದ್ದೇ ಇರುತ್ತೆ ಅಲ್ವಾ ಮನೆಯಲ್ಲಿ, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಆಯಿತು. ಬೆಲ್ಲನೂ ಅಷ್ಟೇ, ಬಳಸಿರೋಂಥ ಬೆಲ್ಲನ ಹಾಕೋದಿಲ್ಲ, ಅಂದರೆ ಮನೆಗೆ ನಾವು ಏನು ಇದು ಮಾಡ್ತೀವಲ್ಲ ಆ ಬೆಲ್ಲನ ತರೋದಿಲ್ಲ. ಪೂಜೆ ಪ್ರಸಾದಕ್ಕೆ ಅಂತಲೇ 1 kg, ಅರ್ಧ kg ಈ ಥರ ತೊಗೊಂಡು ಬಂದಿರ್ತೀವಿ, ಅದನ್ನೇ ನಾನು ಬಳಸ್ತೀನಿ. ನೋಡಿ, ಇವಾಗ 2 ಬೌಲಲ್ಲಿ ಪೂಜೆಗೆ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಇವಾಗ ಈ ನೈವೇದ್ಯನ ಮಾಡಿ ನೋಡಿ, ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಿದ್ನಲ್ವ, ಅಲ್ಲಿ ನೈವೇದ್ಯನ ಮಾಡಿಬಿಟ್ಟು ಮನೆ ತುಂಬ ಧೂಪನ ಬೆಳಗಿಸಿದ್ರೆ ಇವತ್ತಿನ ಪೂಜೆ ಸಮಾಪ್ತಿ ಆಗುತ್ತೆ. ಅಂದರೆ ಸಂಜೆ 4 ಗಂಟೆವರೆಗೂ ಅದು ಎಲ್ಲ ದೀಪ ಎಲ್ಲನೂ ಕೂಡ ಉರಿಬೇಕು. ಅಂದರೆ ಗೋಧೂಳಿ ಲಗ್ನದ ತನಕನೂ ಉರಿಬೇಕು, 5 ಗಂಟೆ 5:30 ತನಕ. ಸಂಜೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ರಾತ್ರಿ 10 ಗಂಟೆ ತನಕನೂ ಕೂಡ ಆಗುತ್ತೆ. ನಾನು ಸಾಯಿ ಮಂದಿರಕ್ಕೆ ಹೋಗಿ ಬರೋ ತನಕ ದೀಪಗಳನ್ನೆಲ್ಲನೂ ಕೂಡ ಉರಿಸ್ತಾ ಇರ್ತೀನಿ. ಹಾಗೆಯೇ ಎಲ್ಲ ಮನೆ ತುಂಬ ಧೂಪನ ಹಾಕಬೇಕು ಅವತ್ತಿನ ದಿವಸ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಗುರುಪೂರ್ಣಿಮೆ ದಿವಸ ಏನೇ ಕೋರಿಕೆಗಳಿದ್ರೂ ಕೂಡ 11 ರೂಪಾಯಿ ಕಾಯಿನನ್ನು ಇಟ್ಟು ಗುರು ಹತ್ರ ಬೇಡ್ಕೊಂಡ್ರೆ, ಅಂದರೆ ಗುರುಗಳ ಹತ್ರ ಬೇಡ್ಕೊಂಡ್ರೆ ಏನೇ ಕಾರ್ಯಗಳು ಈಡೇರುತ್ತೆ. ಅಂದರೆ ನಿಮ್ಮ ಏನೆಲ್ಲ ಒಂದು ಇದಿರುತ್ತೆ ಅದೆಲ್ಲನೂ ಕೂಡ ಈಡೇರುತ್ತೆ ಅಂತಾರೆ. ಅವತ್ತಿನ ದಿವಸ ಮಾತ್ರ ಅಲ್ಲ, ನೀವು ಗುರುವಾರನೂ ಕೂಡ ಬೇಡ್ಕೋಬೋದು. ತುಂಬಾ ಇದಾಗುತ್ತೆ. ನನ್ನ ಜೀವನದಲ್ಲಿ ಇದು ನಡೆದಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.